ಮಾಡ್ತಿದ್ದಾಳೆ. ಹಾಂ, ಯಾರು ಫೋನ್ ಪರೋ? ರಾಣಿ ಕಾಲ್ ಮಾಡ್ತಿದ್ದಾಳೆ, ಮಾತಾಡ್ತೀನಿ. ಹಲೋ ಹಲೋ, ನಾನು ರಾಣಿ ಅಲ್ಲ, ಮನು. ಅಯ್ಯಯ್ಯೋ, ಮಾವ ಇಲ್ಲೇ ಇದ್ದಾನಲ್ಲ. ಮನೋರ್ ಮಾತಿಂದ ಅವ್ರ ಬಗ್ಗೆ ಮಾವಂಗೆ ಏನಾದರೂ ವಿಷಯ ಗೊತ್ತಾಗ್ಬಿಡತ್ತಾ? ಏನು ವಿಶೇಷ? ಆರಾಮ? ಓ, ನಾನು ಸೂಪರ್ ಆಗಿದ್ದೀನಿ. ರಾಣಿನೂ ಚೆನ್ನಾಗಿದ್ದಾಳೆ. ನೀವೆಲ್ಲ ಹೇಗಿದ್ದೀರಾ? ಓ, ಸೂಪರ್ ಸೂಪರ್. ಯಾಕೆ ನಮ್ಮ ಪಾರು ರಾಣಿతో ಒಂಥರ ಮಾತಾಡ್ತಾಳಲ್ಲ? ಅದೇನಂದರೆ, ನಾನು ನಿಮ್ಮ ಹತ್ರ ಒಂದು ಡೌಟ್ ಕೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನದು? ಅದು ಸಂಸಾರ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು? ಆಹಾ, ಈ ವಿಷಯನ ಯಾರು ಕೇಳಿತ್ತು ಅಂತ ತಿಳ್ಕೊಬೋದಾ? ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ಇದನ್ನು ನಾನು ತಿಳ್ಕೋಬೇಕು. ಹೇಳಿ, ಸಂಸಾರ ಹೇಗೆ ಮಾಡೋದು? ಏನಾಯ್ತು ಪಾರು, ಯಾಕೆ ಗಾಬರಿ ಆಗಿದ್ಯಾ? ಎಲ್ಲ ಆರಾಮಾಗವ್ರಂತ? ಅರೆ, ಅಲ್ಲಿ ಶಿವು ಬಾವ ಬಂದಿದ್ದಾರಾ? ಒಂದು ಕೆಲಸ ಮಾಡಿ, ಅವ್ರ ಕೈಯಲ್ಲಿ ಫೋನ್ ಕೊಡಿ, ಅವ್ರ ಹತ್ರ ನಾನೇ ಕೇಳ್ತೀನಿ. ಹಾಂ, ಅದು 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 ಅಂತ ಆಗ್ಲಿಂದ ಹೇಳ್ತಿದ್ಯಲ್ಲ ಪಾರು. ಇಲ್ಲಿ ಕೊಡು, ನಾ ಮಾತಾಡ್ತೀನಿ ರಾಣಿ ಜೊತೆ. ಮಾತಾಡ್ತಿಲ್ವಾ ಇಲ್ಲಿ? ಇರೋ ನಿಮಿಷ. ಎಲ್ಲಿ ಮಾತಾಡ್ತಿದ್ದೆ ಪಾರು? ಆಗ್ಲಿಂದ ರಾಣಿ ಒಬ್ಳೆ ಮಾತಾಡ್ತಾವಳೆ, ನೀನು ನನ್ನ ಮಕ್ಕ ನೋಡ್ತಾ ಇದೆಯಾ? ಅಲ್ಲ ಬರೀ ಕೊಡೋ ಪಾರು. ಹಲೋ ರಾಣಿ, ಹೇಳವ. ಅಯ್ಯಯ್ಯೋ, ಈ ಪ್ರಶ್ನೆ ಅವ್ರಿಗೆ ಕೇಳಿದ್ರೆ ನಾನು ಏನಪ್ಪ ಮಾಡಲಿ? ಎಲ್ಲ ನಿಜ ಗೊತ್ತಾಗೋಗುತ್ತಲ್ಲ. ರಾಣಿ, ಹೇಳವ. ಹಲೋ ಶಿವು ಬಾವ, ನಾನು ರಾಣಿ ಅಲ್ಲ, ಮನು. ಅರೆ ಮನುಗೌಡ್ರೆ, ನೀವಾ? ಅದೇ ನಾನು ಅನ್ಕೊಂಡೆ, ನಮ್ಮ ಪಾರು ಯಾಕೆ ರಾಣಿತವ ಹಿಂಗೆ ಮಾತಾಡ್ತಾವಳೆ ಅಂತ. ಆದ್ರೆ ನೀವು ಅನ್ನೋದು ನಂಗೆ ಈಗ ಗೊತ್ತಾಯ್ತು. ಆಟೆಯ ಹೆಂಗಿದ್ದೀರಾ ಗೌಡ್ರೆ? ಮನೆಯೆಲ್ಲ ಆರಾಮಾಗವ್ರ? ಅದೆಲ್ಲ ಬಿಡಿ, ನಾನಿವಾಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು, ಅದಕ್ಕೆ ನೀವು ಉತ್ತರ ಕೊಡ್ತೀರಾ ತಾನೆ? ಇದಾ ವಿಷಯ? ಇವಾಗ ನಂಗೆ ಗೊತ್ತಾಯ್ತು. ನೀವು ಮೊದಲೇ ಸಾನೆ ಓದ್ಕೊಂಡಿರೋರು, ಏನೋ ಒಂದು ಪ್ರಶ್ನೆ ಕೇಳಿರ್ತೀರ, ಅವಳಿಗೆ ಅದಕ್ಕೆ ಉತ್ತರ ಗೊತ್ತಾಗ್ದಂಗೆ ಹಿಂಗೆ ಬೆಪ್ತ ಕಡಿ ಥರ ಕೂತಾವಳೆ. ಅಲ್ಲ ಗೌಡ್ರೆ, ನಾವು ಪಾರುನೇ ಉತ್ತರ ಕೊಡೋಕ್ಕಾಗಲಿಲ್ಲ ಅಂದರೆ ನಾನು ಹಳ್ಳಿ ಮುಖ, ನಂಗೆ ಹೆಂಗೆ ಗೊತ್ತಾಯ್ತದೆ ಹೇಳಿ? ನಿಮಗೆಲ್ಲ ಗೊತ್ತು, ಹೇಳಿ. ಸರಿ ಗೌಡ್ರೆ, ನಂಗೆ ಗೊತ್ತಿರೋದು ನಾನು ಹೇಳ್ತೀನಿ, ಕೇಳಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ? ಶಿವು ಬಾವ, ಸಂಸಾರ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀರಾ? ಪಾರು, ಮನಗೌಡರು ಸಂಸಾರ ಹೆಂಗೆ ಮಾಡೋದು ಅಂತ ಕೇಳ್ತವ್ರೆ. ಅಯ್ಯೋ ಶಿವನೇ, ನಾನು ಏನಂತ ಹೇಳೋಣ? ಅವರು ಬೇರೆ ಏನೋ ಇಂಡೈರೆಕ್ಟಾಗಿ ಕೇಳ್ತಿರ್ಬೋದು ಮಾವ. ಅಂದರೆ ಅವ್ರು ಕೇಳಿದ್ರಲ್ಲಿ ಲಿಟ್ರಲ್ ಮೀನಿಂಗ್ ಇಲ್ಲ ಅನ್ಸುತ್ತೆ. ಅಂದ್ರೆ ಏನು ಪಾರು? ಕವಿರತ್ನ ಕಾಳಿದಾಸ ಪಿಕ್ಚರಲ್ಲಿ ಪ್ರಶ್ನೆ ಕೇಳ್ತಾರಲ್ಲ ಹಂಗೆ. ಓ, ಮಂಕ್ರಪ್ಪನವರು ನಮ್ಮ ಅಣ್ಣವ್ರು ಕೇಳ್ತಾರ. ಗೊತ್ತಾಯ್ತು. ಹಂಗೆ ಮನಗೌಡರು ನಾನು ಬುದ್ಧಿವಂತನ ಇಲ್ವಾ ಅಂತ ಟೇಸ್ಟ್ ಮಾಡ್ತವ್ರೆ. ಈ ಉತ್ತರ ಅಲ್ಪಾರು, ಸಂಸಾರ ಹೆಂಗ್ ಮಾಡೋದು ಅಂತ ಯಾರು ಕೇಳ್ತಾರ ಪಾರು? ನಾಟಕ ಬರಕ್ಕಿಲ್ವ? ಹಲೋ ಮನಗೌಡ್ರೆ, ಹೇಳಿ. ಅದು ಪಾರು ಏನು ಕೇಳ್ತಿದ್ಲು, ಅದಕ್ಕೇನು ಉತ್ತರ ಹೇಳ್ತಿದ್ದೆ. ಹೇಳಿ. ಪರವಾಗಿಲ್ಲ ಬಿಡಿ, ಇವಾಗ ಹೇಳಿ, ಸಂಸಾರ ಹೇಗೆ ಮಾಡೋದು? ಅದು ದೊರೆ ಯಾರ್ತವನ್ನೋ ಮಾತಾಡ್ತವ್ರಲ್ಲ. ದೊರೆ, ಫೋನಲ್ಲಿ ಯಾರು? ನಿಮ್ಮಣ್ಣ. ಅಲೋ ಅಣ್ಣ. ರಾಣಿ, ಹೇಳವಾ, ಸಂದಾಗಿದ್ಯಾ? ಹ್ಞೂ ಅಣ್ಣ, ಏನು ಮಾತಾಡ್ತಿದ್ರಿ? ಅದು ಮನಗೌಡ್ರು ನಂತವ ಸಂಸಾರ ಹೆಂಗ್ ಮಾಡೋದು ಅಂತ ಕೇಳ್ತಿದ್ರು. ಹೆಂಗೆ ಇವಾಗ ಸಮಾಧಾನ ಮಾಡೋದು? ಅದು ಅದು ಅಣ್ಣ, ಸಂಸಾರ ಹೆಂಗೆ ಮಾಡೋದು ಅಂದರೆ, ಈಗ ನೀನು ಅದಕ್ಕೆ ಹಂಗೆಯ ಮನೇಲೆಲ್ಲರೂ ಖುಷಿಯಾಗಿದ್ದೀರಲ್ಲ, ಆ ಥರ ನಿಮ್ಮ ಥರ ಸಂದಾಗ ಸಂಸಾರ ಹೆಂಗೆ ಮಾಡೋದು ಅಂತ ದೊರೆ ಕೇಳ್ತವ್ರೆ ಆಟೆಯ.
ಅದೇ ಅನ್ಕಂಡೆ ಇಂಥದ್ದೇನೋ ಒಂದು ಟುಸ್ಟ್ ಇರ್ತೈತೆ ಅಂತ. ಸರಿ, ಈಗ ಫೋನ್ನ ಸ್ಪೀಕರ್ಗೆ ಹಾಕು. ಗೌಡ್ರೆ, ಈ ಸಂಸಾರ ಅನ್ನೋದೈತಲ್ಲ ದೊಡ್ಡ ವಿದ್ಯೆ ಏನಲ್ಲ. ನಮ್ಮ ಮನೆಯವ್ರನ್ನ ನಮ್ಮವ್ರನ್ನ ಬಂಗಾರದಂಗೆ ನೋಡ್ಕೊಳ್ಳೋದು. ಅವ್ರೇನಾದ್ರೂ ತೆಪ್ಪು ಮಾಡಿದ್ರೆ ಮಖ ಗಂಟಾಕಬಾರ್ದು, ಅವ್ರ ತವ ಮಾತು ಬಿಡಬಾರ್ದು, ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಕ್ಷಮಿಸೋದ್ರಿಂದ ನಾವ್ಯಾರೂ ಚಿಕ್ಕವರಾಗಲ್ಲ ಗೌಡ್ರೆ, ಎಲ್ಲ ದೊಡ್ಡವರೇ ಆಗುತ್ತೆ. ನಮ್ಮ ಮನೆಯವರು, ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಮನೆಯವ್ರು ನಗ್ತಾ ಇದ್ರೆ ಆ ಮನೆನೇ ಬೆಳಗುತ್ತೆ ಗೌಡ್ರೆ, ಮನೆನೇ ಬೆಳಗುತ್ತೆ. ಎಲ್ರೂ ಸಮಾನವಾಗಿ ಕಾಣ್ತಾ ಅಪ್ಕೊಂಡು ಒಪ್ಕೊಂಡು ಒಗ್ಗಟ್ಟಾಗಿ ಕೂಡ್ ಕುಟುಂಬದಿಂದ ಬಾಳ್ಬೇಕು. ಅದೇ ಸಂಸಾರದ ಸೂತ್ರ. ಗೌಡ್ರೆ, ಆಮೇಲೆ ಇನ್ನೊಂದು ಮಾತು, ಇಡೀ ಕರ್ನಾಟಕದಲ್ಲೇ ನಮ್ದೇ ಬೆಸ್ಟ್ ಫ್ಯಾಮಿಲಿ ಅಂತ ಹಾಡಿ ಹೊಗಳುತ್ತಿದ್ದಾರೆ ಗೊತ್ತಾ. ನೀವು ಫಾಲೋ ಮಾಡಿ, ನಿಮ್ದು ಆಗುತ್ತೆ ಆಯ್ತಾ? ಸರಿ, ಗೊತ್ತಾಯ್ತು. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಆಯ್ತು ಗೌಡ್ರೆ. ಸರಿ ಕಣವರಾಣಿ. ಅಲ್ಲ, ಆದ್ರೂ ಪರು ಸಂಸಾರ ಹೆಂಗ್ ಮಾಡೋದು ಅಂತ ಮನುಗೌಡ್ರು ಯಾಕೆ ಹೇಳ್ತಾರ ಪರು? ನರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹಕ ಮೋಡಿ ಮಾಡಿದ ಕೃಷ್ಣ ಮುರಾರಿ ಕೃಷ್ಣ. ಬಂದೆ ಮಾವ, ಕೊಡು ಹಾಲು ಕೊಡು. ಕೊಡ್ತೀನಿ, ಕುತ್ಕ. ಮೊದಲು ಅದ್ರಾಗ ಏನು ಬರೀತಿದೆ ಅಂತ ಹೇಳು, ಆಮ್ಯಾಗ ಕೊಡ್ತೀನಿ. ಏನ್ ಬರೀತಾರೆ? ಅದೇ ಮೆಡಿಸಿನ್ಸ್ ಬರೀತಿದ್ದೆ. ಆ ಮೆಡಿಸಿನ್ನ ನೀನು ಈ ಪುಸ್ತಕದಾಗ ಬರೀತಿದ್ದೆ, ಅದ್ರಾಗ ಯಾಕೆ ಬರೀತಿದ್ಯಾ? ಅಯ್ಯೋ, ಇದೊಳೆ ಕತೆ ಆಯ್ತಲ್ಲ, ಎಲ್ ಜಾಗ ಇರುತ್ತೋ ಅಲ್ಲಿ ಬರೀತೀನಪ್ಪ, ಅದ್ರಲ್ಲಿ ಏನಿದೆ? ಹಂಗಾರೆ ನನ್ಗೆ ಅದ್ರಾಗ ಏನು ಬರ್ತಿದ್ಯಾ ಅಂತ ನೋಡ್ಬೇಕು, ತೋರ್ಸು. ನಿಂಗೆ ಓದಿದ್ರೆ ಅರ್ಥ ಆಗಲ್ಲ, ಸುಮ್ಮನೆ ನಿಂತ್ಕೊಮ್ಮ. ನಾನು ಯಾರಾದ್ರು ಕೇಳಿ ತಿಳ್ಕೊತೀನಿ. ಅಲ್ಲ, ನಾನು ಬಂದಿಯೇಟ್ಗೆ ಬರೀತಿದ್ದವಳು ಹಂಗೆ ನೋಡ್ಬಿಟ್ಟು ಮುಚ್ಬಿಟ್ಟಲ್ಲ, ಅದಕ್ಕೆ ನಂಗೆ ಅದೇನು ಅಂತ ನೋಡ್ಬೇಕು. ನೋಡ್ಬಾರ್ದು ಅಂತೆಲ್ಲ ಏನೂ ಇಲ್ಲ. ಹಂಗ ತೋರ್ಸು, ನಾನು ನೋಡ್ಬೇಕು. ತೋರ್ಸು. ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಸುಮ್ಮನೆ ನಿಂತ್ಕೊ. ಮಾವ ಪಾರೋ ಬಿಡು, ಪಾರೋ ಬಿಡು ಮಾವ, ಬಿಡು, ಅರ್ಧೋಯ್ತದೆ. ನಾ ಹೇಳ್ತೀನಿ, ಬಿಡು. ನಾನು ಹೇಳಿದ್ ಕೇಳು, ಬಿಡು. ಇದ್ರಾಗ ಏನ್ ಬರ್ದೈತ್ ಪಾರೋ? ಅದನ್ನೇ ಹೇಳಿದ್ದು, ನಿಂಗೆ ಓದಿದ್ರು ಗೊತ್ತಾಗಲ್ಲ ಅಂತ. ಕೊಡಿಲ್ ಸುಮ್ಮನೆ.